ಯಶವಂತಪುರದ ತಿಪ್ಪೇನಹಳ್ಳಿ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆಯ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸೊ ಪಬ್ಲಿಕ್ ಟಿವಿಯ ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿ ಇದು. ವರದಿ ಪ್ರಸಾರದ ಬಳಿಕ ಎಚ್ಚೆತ್ತಿದ್ದಾರೆ ಮುಖ್ಯ ಆರೋಗ್ಯಾಧಿಕಾರಿ. ಓಕೆ, ಬಿಬಿಎಂಪಿ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಸಿರಾಜುದ್ದೀನ್ ಮದೀನಿ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ವಿಡಿಯೋ ನೋಡಿದ್ರೆ ತಪ್ಪು ಅನ್ಸುತ್ತೆ, ನಾನು ತನಿಖೆಗೆ ಸೂಚಿಸ್ತೀನಿ, HO ಕಡೆಯಿಂದ ತನಿಖೆ ಮಾಡಿಸಿ ಕ್ರಮ ತಗೊಳ್ತೀನಿ, ಯಾವುದೇ ರೋಗಿ ಬಂದರೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಸುದ್ದಿ ಪ್ರಸಾರವಾದ ಬಳಿಕ ತುರ್ತಾಗಿ ಏನಾದರೂ ಕ್ರಮಕ್ಕೆ ಮುಂದಾಗಿದ್ದಾರಾ ಜಾಗದಲ್ಲಿ, ಇಲ್ವಾ, ಹೇಗೆ? ಅರವಿಂದ್, ಪ್ರಮುಖವಾಗಿ ಮುಖ್ಯ ಆರೋಗ್ಯಾಧಿಕಾರಿಗಳ ಗಮನಕ್ಕೂ ಕೂಡ ಈ ಸುದ್ದಿ ಹೋಗಿದೆ. ಸೊ ಇಮಿಡಿಯೇಟ್ ಆಗಿ ನಾವು ತನಿಖೆ ಮಾಡ್ತೀವಿ, ತಪ್ಪಿತಸ್ಥರು ಯಾರಿದ್ದಾರೆ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ತ್ವರಿತಗತಿಯಲ್ಲಿ ತನಿಖೆ ಆರಂಭ ಮಾಡಬೇಕು. ಜೊತೆಗೆ ಅವತ್ತು ಘಟನೆ ದಿನ ಯಾರೆಲ್ಲ ಇದ್ರು, ಯಾವ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಸದ್ಯಕ್ಕೆ ಹಾಸ್ಪಿಟಲ್ನ ಮುಂಭಾಗದಲ್ಲಿಯೇ ಇದ್ದೇನೆ. ಇನ್ನೂ ಕೂಡ ಆಸ್ಪತ್ರೆಯ ವೈದ್ಯರು ಅವತ್ತು ಏನಾಯ್ತು ಅನ್ನುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಡುವಂಥದ್ದು ಯಾವುದು ಕೂಡ ಆಗ್ತಾ ಇಲ್ಲ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಹೌದು, ಈ ರೀತಿಯ ಅಧ್ವಾನ ವ್ಯವಸ್ಥೆ ನಮ್ಮ ಈ ಒಂದು ಹಾಸ್ಪಿಟಲ್ ಅಲ್ಲಿ ನಡೀತಾ ಇತ್ತು ಅನ್ನುವಂಥದ್ದನ್ನು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಹೇಳಿ ಸರ್. ಸರ್, ಈಗ ನಾವು ತಿಪ್ಪೇನಹಳ್ಳಿ ಗ್ರಾಮದವರು, ಯಶವಂತಪುರ ಕ್ಷೇತ್ರ, ವಾರ್ಡ್ ನಂಬರ್ 40. ಇಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಳಗ್ಗೆ 9 ಗಂಟೆಗೆ ಎಂಟ್ರಿ ಇರಬೇಕು. ಯಾಕಂದರೆ ಅವ್ರು ಬೋರ್ಡ್ ಹಾಕಿದಾರಲ್ಲೇನೋ, ಗೌರ್ಮೆಂಟ್ ಗೊತ್ತು ನಮಗೆಲ್ಲ, ನೋಡಿದ್ದೀವಿ. 9 ಗಂಟೆಗೆ ಇರಬೇಕು, ಸಂಜೆ 5 ಗಂಟೆ ತನಕ ವರ್ಕಿಂಗ್ ಅವ್ರದ್ದು. ಸರಿಯಾದ ಸಮಯಕ್ಕೆ ಬರಲ್ಲ. 11 ಗಂಟೆ ಬರೋದು, 10:30 ಬರೋದು, 12 ಗಂಟೆ ಬರೋದು, ಈಗ ಮಾಡ್ತಾರೆ. ಈ ಇನ್ಸಿಡೆಂಟ್ ಆಯ್ತಲ್ಲ ಸರ್, ಇನ್ಸಿಡೆಂಟ್ ಆದಾಗ ಇವರು ಯಾವುದೋ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ, ಜೊತೆಗೆ ಸ್ಟ್ರೆಚರ್ನು ಕೊಟ್ಟಿರಲಿಲ್ಲ. ಸರ್, ಅದನ್ನ ವಿಡಿಯೋ ಸಮೇತ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಆಚೆಗಡೆ ಅವ್ರು ಸತ್ತೋಗಿದ್ದಾರೆ. ಸತ್ತೋದ್ಮೇಲೆ ಅಟ್ಲೀಸ್ಟ್ ಒಳಗೊಂದು ಸ್ಟ್ರೆಚರ್ ತಂದು ಕೊಟ್ಟು